ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ನಾಮಪತ್ರ ವಿವಾದ ವಿಚಾರ ಸಿಎಂ ಕುಮಾರಸ್ವಾಮಿ ವಿರುದ್ಧ ಶಾಸಕ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ನಾಮಪತ್ರ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ವಿ ಸೋಮಣ್ಣ ಅವರು ವಾಗ್ದಾಳಿ ನಡೆಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸಿಎಂ ಅವರು ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳಬಾರದು ಈ ಒಂದು ಮಾತನ್ನ ಹೇಳಿದ್ದಾರೆ ಸೋಮಣ್ಣ. ಸಿಎಂ ಅವ್ರಿಗೂ ತಮ್ಮ ಸರ್ಕಾರ ಇದೆ ಅಂತ ಹೇಳಿಬಿಟ್ಟು ಅವ್ರು ನಡೆಸಿದ್ದಂಥದ್ದೇ ಆಗಲ್ಲ. ಅವರು ಕೂಡ ಎಲ್ಲವನ್ನೂ ಕೂಡ ಕಾನೂನನ್ನ ಪರಿಪಾಲನೆ ಮಾಡಬೇಕು. ತಾವು ರಾಜ್ಯದ ಸಿಎಂ ಅನ್ನೋದನ್ನ ಅರಿತು ಅವರು ಹೆಜ್ಜೆಯನ್ನ ಇಡಬೇಕು ಅಂತ ಸೋಮಣ್ಣ ವಾಗ್ದಾಳಿ ಮಾಡಬೇಕಾದ್ರೆ ಹೇಳಿದ್ರು. ಮುಖ್ಯಮಂತ್ರಿ ಸ್ಥಾನ ಯಾರಿಗೂ ಕೂಡ ಶಾಶ್ವತ ಅಲ್ಲ, ಅದನ್ನು ಅವರು ಗಮನದಲ್ಲಿ ಇಟ್ಕೋಬೇಕು ಅಂತ ಕೂಡ ವಿ ಸೋಮಣ್ಣ ಹೇಳಿದ್ದಾರೆ. ಚುನಾವಣಾ ಆಯೋಗ ಎಲ್ಲದರ ಮೇಲೆ ಕಣ್ಣಿಟ್ಟಿದೆ. ಚಾಮುಂಡೇಶ್ವರಿ ಉಪಚುನಾವಣೆ ವೇಳೆನೂ ಕೂಡ ಇದೇ ರೀತಿ ಮಾಡಿದ್ರು. ಅಂದು ಚುನಾವಣಾಧಿಕಾರಿ ಪೀಟರ್ ಬಂದಿದ್ರು. ಈಗ ಎಷ್ಟು ಪೀಟರ್ಗಳು ಬರ್ತಾರೋ ಗೊತ್ತಿಲ್ಲ ಅಂತ ತುಮಕೂರಿನಲ್ಲಿ ಬಿಜೆಪಿಯ ಶಾಸಕ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳು ಪ್ರಾಯಶಃ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ಅವ್ರು ಅರ್ಥಕೊಂಡು ಹೆಜ್ಜೆ ಇಟ್ಟರೆ ಎಲ್ಲರಿಗೂ ಕೂಡ ಒಳ್ಳೆಯದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮುಖ್ಯಮಂತ್ರಿ ಗಿರಿ ಏನಿದೆ ಇದು ಯಾರಿಗೂ ಶಾಶ್ವತವಾದಲ್ಲ. ಅದಕ್ಕೆ ಅವರು ಎಲ್ಲ ಒಂದು ಕಡೆ ಅವಕಾಶವನ್ನು ಮಾಡಿಕೊಡೋದು ಬೇಡ. ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಇದರ ಅವಶ್ಯಕತೆ ಇಲ್ಲ. ಚುನಾವಣೆ ಯಾವ ರೀತಿ ನಡೀಬೇಕು ನಡ್ಕೊಂಡು ಹೋಗಲಿ. ತಮ್ಮ ಪುತ್ರ ನಿಂತಿದ್ದಾರೆ, ನಿಜ ನೀವು ರಾಜ್ಯದ ಮುಖ್ಯಮಂತ್ರಿ ಮಂಡ್ಯ ಒಂದು ಜಿಲ್ಲೆಗಲ್ಲ, ನೀವೆಲ್ಲ ಜಿಲ್ಲೆಯಲ್ಲೂ ಕೂಡ ನಿಮ್ಮದೇ ಆದಂಥ ಪಕ್ಷ ಏನಿದೆ ಅದನ್ನು ಮಾಡಿ ಅನ್ನೋದು ನನ್ನ ಮನವಿ, ಕಳಕಳಿಯ ಮನವಿ.